ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಭಾಳಷ್ಟು ಮಂದಿ ಕಮೆಂಟ್ ಹಾಕಿದ್ರು. ಒಂದು ಯಾವುದಾದ್ರೂ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದ್ದರೆ ಹೇಳಿಬ್ರು, ಯಾವುದಾದ್ರೂ ಅರ್ನಿಂಗ್ ಅಪ್ಲಿಕೇಶನ್ ಇದ್ದರೆ ಹೇಳಿಬ್ರು, ವಿಡಿಯೋ ಮಾಡಿಬ್ರು ಅಂತೇಳಿ ಭಾಳಷ್ಟು ಮಂದಿ ನನ್ನ ಒಂದು ಆಡಿಯನ್ಸ್ಗಳು ಕಮೆಂಟ್ ಮಾಡಿದ್ರು. ನನ್ನ ಒಂದು ವಿಡಿಯೋಗಳಿಗೆ ಕೆಳಗೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನ್ದಾಗ. ಸೊ ಫ್ರೆಂಡ್ಸ್, ನಿಮಗೆ ನಾನು ಆಲ್ರೆಡಿ ರೆಸ್ಪಾಂಡ್ ಮಾಡೀನಿ. ಆಲ್ರೆಡಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡೀನಿ. ಅದನ್ನು ನೋಡಿಲ್ಲಪ್ಪ ಅಂದ್ರೆ ಐ ಕಾರ್ಡ್ ಆಗಿರ್ತದೆ, ಹೋಗಿ ನೋಡ್ಕೊರಿ. ಮತ್ತು ನಿಮಗೆ ಇನ್ನೂ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇವತ್ತಿನ ಒಂದು ವಿಡಿಯೋದಾಗ ತೊಗೊಂಬಂದನು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನೀವು ಜಸ್ಟ್ ಬರೀ ನೀವು ಒಂದು ಡೇಟಾನ ಅಂದರೆ ಡಾಟಾ ಇರುತ್ತೆ ಇಂಟರ್ನೆಟ್, ಅದನ್ನು ನೀವು ಸೆಲ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಇವು ನೀವು ಭಾಳಷ್ಟು ಮಂದಿ ಕೇಳಿರ್ಬೋದು ಹನಿಗೇನು ಅಂದ್ರೆ ಕೆಲವೊಂದಿಷ್ಟು ಅಪ್ಲಿಕೇಶನ್ ಬರ್ತಾವೆ ಹನಿಗೇನು ಆಗಿರ್ಬೋದು ಅಂತೇಳಿ. ಆದ್ರೆ ಹನಿಗೇನು ಒಂದೇ ಅಲ್ಲ, ಅಂಥದ್ದು ಇನ್ನೂ 2-3 ಅಪ್ಲಿಕೇಶನ್ ಅದಾವೆ. ಅದರೊಳಗೆ ನಾನು ನಿಮ್ಗೆ ಬೆಸ್ಟ್ ಅನಿಸುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ನ ತೊಗೊಂಬಂದನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡತ್ತಿದ್ರಪ್ಪ ಅಂದರೆ ಎಸ್ಪೆಷಲಿ ನೀವು ಈ ಒಂದು ವಿಡಿಯೋನ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಫ್ರೆಂಡ್ಸ್, ಆದಷ್ಟು ನಿಮಗೆ ಯೂಸ್ಫುಲ್ ಆಗುವಂಥ ಟಾಪಿಕ್ಗಳು ಬರ್ತಿರ್ತಾವೆ ನನ್ನ ಒಂದು ಚಾನಲ್ದಾಗ, ಅದಕ್ಕಾಗಿ ಹೇಳತ್ತೀನಿ. ಈಗ ವಿಷಯಕ್ಕೆ ಬರೋನು, ಯಾವ ಒಂದು ಅಪ್ಲಿಕೇಶನು ಯಾವ ಥರ ಇಂಟರ್ನೆಟ್ನ ಶೇರ್ ಮಾಡೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪ್ಲೇಸ್ಟೋರ್ದಾಗ ಐತಿ. ನೀವು ಪ್ಲೇಸ್ಟೋರ್ದಾಗಿರುವಂಥ ಅಪ್ಲಿಕೇಶನ್ ಇವತ್ತಿನ ನೋಡಿದಾಗ ಹೇಳತ್ನು. ಬೇರೆ ಎ ಪಿ ಕೆ ಮೋಡ ಕ್ರೋಮ್ ಬ್ರೌಸರ್ದಾಗ ಸಿಗುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲ. ಸೊ ಫ್ರೆಂಡ್ಸ್, ನೀವು ನೋಡಿರ್ಬೋದು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರ್ತೈತಿ, ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ. ನಿಮಗೆ ಪ್ಲೇಸ್ಟೋರ್ ಕರ್ಕೊಂಡು ಹೋಗತ್ತಿ. ಅಲ್ಲಿ ನೀವು ಅಪ್ಲಿಕೇಶನ್ನ ನೋಡ್ಬೋದು. ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಪವನ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ಪವನ್ ಆ್ಯಪ್ ಅಂತೇಳಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿರಿ. ಸ್ಟಾರ್ಟಿಂಗ್ ನಿಮ್ಮ ಗೂಗಲ್ ಅಕೌಂಟ್ನ ಕೇಳ್ತಾನೆ. ನೀವು ಒಂದು ಗೂಗಲ್ ಅಕೌಂಟ್ ಕೊಡ್ತಾನೆ, ಗೂಗಲ್ ಅಕೌಂಟ್ ಕೊಡ್ಬೋದು. ಇಲ್ಲಪ್ಪ ನಾವು ಸಪ್ರೇಟಾಗಿ ಇಮೇಲ್ ಐ ಡಿ ಕೊಡ್ತೀವಿ, ಗೂಗಲ್ ಅಕೌಂಟ್ ಕೊಡೋಂಗಿಲ್ಲ ಅಂದ್ರೆ ಇಮೇಲ್ ಐ ಡಿ ಕೊಡ್ಬೋದು, ಏನೂ ಕೂಡ ಅಭ್ಯಂತರ ಇಲ್ಲ. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಗೂಗಲ್ ಅಕೌಂಟ್ ಕೊಟ್ಟರೆ ಭಾಳ ಬೆಸ್ಟ್ ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ ಏನೋ ನೀವು ಒಂದು ಸೀಕ್ರೆಟಾಗಿ ನೀವು ಒಂದು ಗೂಗಲ್ ಅಕೌಂಟ್ನಾಗ ಎಲ್ಲರೂ ಕೂಡ ಇದ್ರದ್ದು ಒಂದು ಡೇಟಾ ಸ್ಟೋರ್ ಆಗಿರ್ತೈತಿ, ಅದಕ್ಕೆ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗೆ ಹೋಮ್ ಪೇಜ್ ಕೊಟ್ಟಿರ್ತಾನು, ಆರ್ನತೆ ಕೊಡ್ತಾನು. ಮತ್ತು ಇಲ್ಲಿ ಕೋಡ್ಸ್ ಇಲ್ಲಿ ಇನ್ನೂ 12 ಥರ ಆಪ್ಷನ್ಗಳು ಕೊಡ್ತಾನು. ಕಮ್ಯುನಿಟಿ ಅಂತೇಳಿ ಮತ್ತು ಪ್ರೊಫೈಲ್ ಅಂತೇಳಿ ಕೊಡ್ತಾನು. ಸೊ ಫ್ರೆಂಡ್ಸ್, ನಮ್ಮ ಮಂದಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಹೋಮ್ ಅನ್ನೋ ಒಂದು ಪೇಜ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಬೋದು. ನಾ ಆಗಲೇ ಹೇಳಿದಂಗೆ ಇಂಟರ್ನೆಟ್ನ ಶೇರ್ ಮಾಡಿ ಅರ್ನಿಂಗ್ಸ್ ಮಾಡೋದೈತೆ ಹೇಳಿನಿ. ಇಲ್ಲಿ ನೀವು ಶೇರ್ ಇಂಟರ್ನೆಟ್ ಅಂತ ಐತಿಲ್ಲ, ಇಲ್ಲಿ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ ಬಾರ್ ಮೇಲೆ ಅಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗೆ ಇಲ್ಲಿ ನೋಟಿಫಿಕೇಷನ್ ಬಾರ್ ಇಲ್ಲೇ. ಸೊ ಫ್ರೆಂಡ್ಸ್, ಸಾರಿ, ಇಲ್ಲಿ ಸ್ವಲ್ಪ ಮೆಸೇಜ್ಗಳು ಅದಾವೆ ಭಾಳಷ್ಟು. ಈ ಒಂದು ಮೆಸೇಜನ್ನು ನೋಡಿದ್ರಪ್ಪ ಅಂದ್ರೆ ಇದು ಕನೆಕ್ಟಿಂಗ್ ಅಂತ ಬರ್ತೈತೆ. ಅದು ಕನೆಕ್ಟ್ ಆತಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಆರಾಮಾಗಿ ನೀವು ಇಲ್ಲಿ ಇಂಟರ್ನೆಟ್ನ ಶೇರ್ ಮಾಡಿದಂಗೆ ಅವರಿಗೆ ಅಂದರೆ ಇಂಟರ್ನೆಟ್ ಹೋಗಿರ್ತದೆ ವೇಸ್ಟ್ ಆಗಿರುವಂಥ ಇಂಟರ್ನೆಟ್, ಅಥವಾ ರಾತ್ರಿ ಹೊತ್ತಿನಾಗ ನಿಮ್ಗೆ ಇಂಟರ್ನೆಟ್ ವೇಸ್ಟ್ ಆಗಿರ್ತೈತಿ. ಆ ಒಂದು ಇಂಟರ್ನೆಟ್ನ ಇಲ್ಲಿ ಶೇರ್ ಇಂಟರ್ನೆಟ್ದಾಗ ಹೊಡೆದ್ರಪ್ಪ ಅಂದ್ರೆ ಅವರು ಯೂಸ್ ಮಾಡ್ಕೋತಾರೆ. ಈ ಒಂದು ಅಪ್ಲಿಕೇಶನ್ದಾಗ ಯೂಸ್ ಮಾಡ್ಕೋತಾರೆ, ಬೇರೆದವ್ರು ಯೂಸ್ ಮಾಡ್ಕೋತಾರೆ, ಬೇಕಾಗಿಲ್ಲ. ಒಟ್ಟು ಇಂಟರ್ನೆಟ್ ಯೂಸ್ ಆಗಿರ್ತೈತಿ. ಈ ಮುಖಾಂತರ ಏನಾಗೈತಪ್ಪ ಅಂದ್ರೆ ಇಲ್ಲಿ ಬ್ಲೂಟಿಕ್ ಅಂದರೆ ಯು ಆರ್ ನಾವ್ ಅರ್ನಿಂಗ್ಸ್ ಅಂತ ಬಂದ್ರೆ ಬರ್ತೈತಿ. ಈ ಒಂದು ಆಪ್ಷನ್ ಬರ್ತಪ್ಪ ಅಂದ್ರೆ ನಿಮ್ಮ ಒಂದು MB ಯೂಸ್ ಆಗತೈತಿ ಅಂದಂಗೆ, ಮತ್ತು ಅದನ್ನು ಯಾರು ಯೂಸ್ ಮಾಡತ್ತಾರ ಅಂದಂಗೆ ಇನ್ನೊಬ್ರು ಯಾರು ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಬರತೈತಿ ಅಂದಂಗೆ. ಸೊ ಫ್ರೆಂಡ್ಸ್, ಇದನ್ನು ಯಾವ ಬೇಕಾದ್ರೂ ಮಾಡ್ಬೋದು. ಎನಿ ಟೈಮ್ 24 ತಾಸು ಇದು ವರ್ಕಿಂಗ್ನಾಗ ಇರ್ತೈತಿ. ನೀವು ಆರಾಮಾಗಿ ಮಾಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಇದು ಒಂದೇ ಥರ ಅರ್ನಿಂಗ್ಸ್ನ ಅಂತೇಳಿ ನಾನು ಕೇಳಬಾರ್ದು. ನೀವು ಇಲ್ಲಿ ಇನ್ನೂ 2-3 ಥರ ಅರ್ನಿಂಗ್ಸ್ ಬರ್ತಾವೆ. ಸರ್ವೆಗಳನ್ನ ಕಂಪ್ಲೀಟ್ ಮಾಡೋ ಮುಖಾಂತರ ನಿಮಗೆ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ಡೈಲಿ ಸ್ಪಿನ್ ಅಂತ ಬರ್ತಾವೆ, ಅಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳದ್ದು ಟಾಸ್ಕ್ ಕೊಡ್ತಾನೆ, ಅವನು ಕೂಡ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಇನ್ನೂ 2-3 ಥರ ಅರ್ನಿಂಗ್ಸ್ ಅನ್ನೋದು ಈ ಒಂದು ಅಪ್ಲಿಕೇಶನ್ದಾಗ ಮಾಡ್ಕೋಬೋದು. ಅಪ್ಲಿಕೇಶನು ಭಾಳ ಬೆಂಕಿ ಐತಿ, ಟ್ರಸ್ಟ್ಫುಲ್ ಐತಿ, ಯಾವ ಥರ ಫೇಕಿಲ್ಲ. ಇದು ಪ್ಲೇಸ್ಟೋರಾಗಿರೋದ್ರಿಂದ ಇದನ್ನು ನೀವು ನಂಬೋದು. ಇದು ಕ್ರೋಮ್ ಬ್ರೌಸರ್ದಾಗ ಸಿಗುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲ, ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಅಲ್ಲ, ನಂಬುವಂಥ ಅಪ್ಲಿಕೇಶನ್ ಇವತ್ತಿನ ಒಂದು ವಿಡಿಯೋದಾಗ ಹೇಳತ್ತೀನಿ. ಮತ್ತು ರೀಸೆಂಟಾಗಿ ಮಾಡಿದಂಥ ವಿಡಿಯೋನು ಪ್ಲೇಸ್ಟೋರ್ದಾಗ ಸಿಗುವಂಥ ಅಪ್ಲಿಕೇಶನ್ ಐತಿ, ಅದನ್ನು ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಅದನ್ನು ಕೂಡ ಅರ್ನಿಂಗ್ಸ್ ಮಾಡಿರಿ. ಅದರೊಳಗೆ ನೀವು ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ. ಇದ್ರೊಳಗೆ ನೀವು ನಿಮ್ಮ ಒಂದು ಡೇಟಾನ ಸೇಲ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ವಿಡಿಯೋ ಐತಿ. ಸೊ ಫ್ರೆಂಡ್ಸ್, 2 ವಿಡಿಯೋಗಳು ನೋಡಿದ ಮೇಲೆ 2 ವಿಡಿಯೋ ಇಷ್ಟ ಆದಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ನಿಮ್ಗೆ ಅರ್ನಿಂಗ್ಸ್ ಆಗುವಂಥ ಕಂಟೆಂಟ್ಗಳು ಭಾಳ ಈಸಿ ಆಗುವಂಥ ಕಂಟೆಂಟ್ಗಳನ್ನ ಭಾಳ ಮಾಡ್ತಿರ್ತಾನೆ. ಪ್ರತಿಯೊಂದೂ ಕೂಡ ಯೂಸ್ಫುಲ್ ಆಗಿರ್ತಾವೆ. ಸೊ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡ್ಕೊರಿ. ಸೊ ಫ್ರೆಂಡ್ಸ್, ನೋಟಿಫಿಕೇಶನ್ ಬರೋ ಮಟ್ಟ ವೇಟ್ ಮಾಡಿರಿ. ಅದು ಅಲ್ಲಿ ಮಟ್ಟ ನೀವು ನಮ್ಮ ಒಂದು ವಿಡಿಯೋಗಳನ್ನ ನೋಡ್ಕೊತಾನೆ ಎಂಜಾಯ್ ಮಾಡ್ಕೊತಾ ಇರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ಅರ್ನಿಂಗ್ ಅಪ್ಲಿಕೇಶನ್ದು ವಿಡಿಯೋ. ಸೊ ಫ್ರೆಂಡ್ಸ್, ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.